ಸ್ಪೆಷಲ್ ಏನು ವಿಶೇಷ ಅಂತಂದ್ರೆ UK ಅಲ್ಲಿ ನಮ್ಮ ಜಗನ್ನಾಥ ಸ್ವಾಮಿ ಅವ್ರದ್ದು ರಥಯಾತ್ರೆ ನಡೀತಿದೆ. ಸ್ಮಾಲ್ ವಾಟರ್ ಬಾಟಲ್, ಸ್ಮಾಲ್ ಅಲ್ಲ ದೊಡ್ಡದೇನೆ, ಒಂದ್ ನಿಮಿಷನಿಲ್ಲ ವಾಕ್. ಯಾರು ಇಲ್ಲ. ಇಲ್ಲೆಲ್ಲ ಹೇಗೆ ಅಂದ್ರೆ ಗೌರ್ಮೆಂಟ್ಗೆ ನಾವೊಂದು ಲೆಟರ್ ಬರಿಬೇಕಾಗಿರುತ್ತೆ, ನಾವ್ ಈ ಫಂಕ್ಷನ್ ಮಾಡ್ತಾ ಇದೀವಿ, ಈ ತರ ರಥಯಾತ್ರೆ ಮಾಡ್ತಾ ಇದೀವಿ ಅಂತ. ಸೊ ಗೌರ್ಮೆಂಟ್ ಇಷ್ಟಗೆ ಒಂದು 4-5 ಜನ ಪೊಲೀಸು ಸುತ್ತಮುತ್ತ ನಿಂತ್ಕೊಂಡೇ ಇದ್ರು. ಸೊ ಅವ್ರು ಅಬ್ಸರ್ವ್ ಮಾಡ್ತಾ ಇದ್ರು ನಾವೆಲ್ಲ ಏನೇನ್ ಮಾಡ್ತಾ ಇದೀವಿ, ಹೇಗೆ ಮಾಡ್ತಾ ಇದೀವಿ ಅಂತ. ನಾನು ಕೂಡ ಒಂದು ಕಾಲದಲ್ಲಿ ಭರತನಾಟ್ಯ ಡ್ಯಾನ್ಸರು, ಬಟ್ ಸೂಟ ಇದು. ಹಾಯ್ ಇರೆಲ್ಲ ಸಖತ್ತಾಗಿ ಮುಗೀತು ಅಂತಾನೆ ಹೇಳ್ಬೋದು. ಹಾಯ್ ಗೈಸ್, ಎಲ್ರು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ರಿಗೂ ನಮಸ್ಕಾರ. ಇವತ್ತು ಏನೋ ಒಂದು ಸ್ಪೆಷಲ್ ಇದೆ ಆಯ್ತಾ. ಏನು ಸ್ಪೆಷಲ್, ಏನು ವಿಶೇಷ ಅಂತಂದ್ರೆ UK ಅಲ್ಲಿ ನಮ್ಮ ಜಗನ್ನಾಥ ಸ್ವಾಮಿ ಅವ್ರದ್ದು ರಥಯಾತ್ರೆ ನಡೀತಿದೆ. ಹೌದು, ನೀವು ಕೇಳಿಸ್ಕೊಂಡಿದ್ದು ಸರಿಯಾಗಿದೆ. ನಮ್ಮ ಜಗನ್ನಾಥ ಸ್ವಾಮಿ ಅವ್ರದ್ದು ರಥಯಾತ್ರೆ ನಡೀತಿದೆ UK ಅಲ್ಲಿ. ಅದು ಇವತ್ತು ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ದಾರೆ. ನನಗೆ ಇನ್ಸ್ಟಾಗ್ರಾಮ್ ಮೂಲಕ ಗೊತ್ತಾಯ್ತು, ಅವರು ಪೋಸ್ಟ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ನನಗೆ ಇನ್ಸ್ಟಾಗ್ರಾಮ್ ಮೂಲಕ ಗೊತ್ತಾಯ್ತು ದಟ್ ಇವತ್ತು ಈ ತರ ರಥಯಾತ್ರೆ ಇದೆ ಅಂತ. ಟೈಮ್ ಬಂದ್ಬಿಟ್ಟು ಅರೌಂಡ್ 11:30 ಇದೆ ಅಂತ ಹೇಳಿದ್ದಾರೆ. ಇನ್ನ ಟೈಮ್ ಇದೆ. ಈಗ ಟೈಮ್ ಬಂದ್ಬಿಟ್ಟು 7. ಸೊ ನಮ್ಗಿನ್ನ ಬೇಜಾನ್ ಟೈಮ್ ಇದೆ. ಮಿಸ್ ಮಾಡ್ಕೊಳ್ಳೋದಂತೂ ಬೇಡ. ಆಕ್ಚುಲಿ ಇವತ್ತು ಬೇರೆ ಕೆಲಸ ಇತ್ತು ನನಗೆ, ಬಟ್ ಸ್ಟಿಲ್ ಅದನ್ನ ಕ್ಯಾನ್ಸಲ್ ಮಾಡಿ ಈ ಒಂದು ಫಂಕ್ಷನ್ಗೆ ಹೋಗೋಣ, ಈ ಒಂದು ರಥಯಾತ್ರೆಗೆ ಹೋಗೋಣ ಅಂತ ಫೈನಲ್ ಮಾಡ್ಕೊಂಡೆ. ಥ್ಯಾಂಕ್ಫುಲಿ ಇವತ್ತು ಸಂಡೇ ದಿನಾನೇ ಇದೆ. ಸೊ ದಟ್ ನನ್ನ ಹಸ್ಬೆಂಡು ಕೂಡ ನನ್ನ ಜೊತೆ ಜಾಯ್ನ್ ಆಗ್ಬೋದು. ಇಲ್ಲಾಂದ್ರೆ ಅವ್ರು ವರ್ಕ್ಗೆ ಹೋಗ್ತಾ ಇದ್ರು, ಅವರು ಮಿಸ್ ಮಾಡ್ಕೊಳ್ತಾ ಇದ್ರು. ಥ್ಯಾಂಕ್ ಗಾಡ್ ಇವತ್ತು ರಜಾ. ಸೊ ಅವರು ನನ್ನ ಜೊತೆ ಜಾಯ್ನ್ ಆಗ್ತಾರೆ. ಸೊ ಬಿಫೋರ್ ದ್ಯಾಟ್ ಇನ್ನ ನನ್ನ ಹತ್ರ ತುಂಬಾ ಟೈಮ್ ಇರೋದ್ರಿಂದ ವಿ ವಿಲ್ ಗೋ ಫಾರ್ ಜಿಮ್ಗೆ ಹೋಗಿ ನೆಕ್ಸ್ಟ್ ಹೆಡ್ ಬಾತ್ ಎಲ್ಲ ಮಾಡ್ಕೊಂಡು ಮನೇಲಿ ಪೂಜೆ ಮಾಡಿ ಹೋಗೋಣ. ಎಸ್, ಬನ್ನಿ ಇವಾಗ ಫಸ್ಟ್ ಜಿಮ್ಗೆ ಹೋಗೋಣ. ಜಿಮ್ ಕಡೆ ಹೊರಟಿದ್ದೀನಿ. ಸ್ಮಾಲ್ ವಾಟರ್ ಬಾಟಲ್, ಸ್ಮಾಲ್ ಅಲ್ಲ ದೊಡ್ಡದೇನೆ, ವಾಟರ್ ಬಾಟಲ್ ತಗೊಂಡು ಹೊರಟೆ. ಮನೆ ಹತ್ರನೇ ಇದೆ, ಅಂದರೆ ವಿತಿನ್ ಅಪಾರ್ಟ್ಮೆಂಟಲ್ಲಿಲ್ಲ, ಸರೌಂಡಿಂಗ್ ದ ಅಪಾರ್ಟ್ಮೆಂಟಲ್ಲಿದೆ. ಅಂದರೆ ನಮ್ಮ ಫ್ಲೋರಲ್ಲೇ ಇಲ್ಲ. ಇನ್ನೊಂಚೂರು ಈ ಕಡೆ ಬರಬೇಕು ಅಷ್ಟೇ. ಅಲ್ಲಿ ಕಾಣಿಸ್ತಾ ಇದೆಯಾ, ಇದೇ ಜಿಮ್, ಇದೇ ನಮ್ಮ ಮನೆ. ಒಂದು ನಿಮಿಷನಿಲ್ಲ ವಾಕ್. ಅಲ್ಲಿಗೆ ಒಳಗಡೆ ಹೇಗೆ ಎಂಟರ್ ಆಗಬೇಕು, ಹಾಗೆ ಡೋರ್ ಓಪನ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ನಮಗೆ ಫೋಬ್ ಕೊಟ್ಟಿರ್ತಾರೆ, ಆ ಫೋಬನ್ನು ಅಲ್ಲಿ ಟ್ಯಾಪ್ ಮಾಡಬೇಕು, ಡೋರ್ ಓಪನ್ ಆಗುತ್ತೆ. ಎಲ್ಲರೂ ಹೋಗೋಕ್ಕಾಗಲ್ಲ. ಎಸ್, ಬನ್ನಿ ಜಿಮ್ ಮಾಡೋಣ ಚೆನ್ನಾಗಿ. ನೋಡಿ ಗೈಸ್, ನಾನು ಇವತ್ತೇ ಏನೋ ಮಾಡಬೇಕು ಅಂದಾಗ ನೋಡಿ ಕ್ಲೈಮೇಟ್ ಹೆಂಗಿದೆ. ಇಷ್ಟು ದಿನ ಬಿಸಿಲು ಇತ್ತು. ಇವತ್ತು ನೋಡಿದ್ರೆ ಈ ರೇಂಜಿಗೆ ಮೋಡ ಇದೆ, ಚಳಿ. ಯಾರು ಇಲ್ಲ ಗೈಸ್, ನಾನೊಬ್ಳೆ ಜಿಮ್ಮಲ್ಲಿ. ಇದೆಂತದ, ಯಾರು ಇಲ್ಲ. ಇಟ್ಸ್ ಓಕೆ, ಯಾರು ಇಲ್ಲ, ಬನ್ನಿ ಎಂಜಾಯ್ ಮಾಡೋಣ. ನೋಡಿ ನಾನು ಎಷ್ಟೊತ್ತಿಂದ ವಾಕ್ ಮಾಡ್ತಾ ಇದ್ದೀನಿ ಅಂತ ತೋರಿಸುತ್ತೆ. ಇಲ್ಲಿ ಎಷ್ಟು ಸ್ಪೀಡ್ ಇಟ್ಕೊಂಡು ಓಡ್ತಾ ಇದ್ದೀನಿ ಅಂತ ತೋರಿಸುತ್ತೆ. ಇಲ್ಲಿ ಎಷ್ಟು ಕ್ಯಾಲೋರೀಸು, ಎಷ್ಟು ಕಿಲೋಮೀಟರ್ ನಡೆದಿದ್ದೀನಿ ಅಂತ ತೋರಿಸುತ್ತೆ. ಸೊ ಇದು ನೋಡಿಕೊಂಡ್ರೆ ನಿಮಗೆ ಏನಂತಾರೆ ಗೊತ್ತಾಗ್ಬಿಡುತ್ತೆ, ಎಷ್ಟು ಕ್ಯಾಲರೀಸ್ ಬರ್ನ್ ಮಾಡಿದ್ದೀನಿ, ಎಷ್ಟು ಕಿಲೋಮೀಟ್ರ್ ಓಡಿದ್ದೀನಿ, ಎಷ್ಟೊತ್ತು ವಾಕ್ ಮಾಡಿದ್ದೀನಿ, ಎಲ್ಲ ಇನ್ಫಾರ್ಮೇಷನ್ ಇಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ. ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ, ಗೊತ್ತಿಲ್ದಿರೋದು ಹೇಳಿದ್ದೀನಿ. ನಾನು ವಾಕ್ ಮಾಡೋಷ್ಟೊತ್ತಿಗೆ ನನ್ನ ಫ್ರೆಂಡ್ ಕೂಡ ಬಂದ್ರು. ಅವರು ನಮ್ಮ ಅಪಾರ್ಟ್ಮೆಂಟ್ ಅಲ್ಲೇ ಇರ್ತಾರೆ. ಸೊ ಅವ್ರ ಜೊತೆ ಮಾತಾಡ್ಕೊಂಡು ಸೈಕ್ಲಿಂಗ್ ಮುಗಿಸ್ಕೊಂಡೆ. ಸೈಕ್ಲಿಂಗ್ ಎಲ್ಲ ಮಾಡೋ ಅಷ್ಟರಲ್ಲಿ ಯಾವ ರೇಂಜಿಗೆ ಬೆವರು ಬಂದ್ಬಿಟ್ಟಿತ್ತು ಅಂದ್ರೆ ಫುಲ್ ನೀರ್ ಎಳಿತಾ ಇತ್ತು. ಟೀ ಶರ್ಟ್ ಲಿಟ್ರಲಿ ಹಿಂಡುವಷ್ಟು ಬೆವ್ತು ಹೋಗ್ಬಿಟ್ಟಿದ್ದೆ. ಹೇ ಗಾಯ್ಸ್, ಜಿಮ್ಗೆ ಹೋಗಿ ಬಂದಿದ್ದಾಯ್ತು, ಟಿಫನ್ ಆಯ್ತು, ರೆಡಿನೂ ಆಯ್ತು, ಪೂಜೆನೇ ಆಯ್ತು, ಎಲ್ಲಾನು ಆಯ್ತು. ಇವಾಗ ನೆಕ್ಸ್ಟ್ ಹೊರಡದೇನೆ.
ನನ್ನ ಹಸ್ಬೆಂಡ್ ರೆಡಿ ಆಗ್ತಾ ಇದ್ದಾರೆ. ಐ ಆಮ್ ರಿಯಲಿ ವೇಟಿಂಗ್ ಹೇಗಿರುತ್ತೆ. ಇದುವರೆಗೂ ನಾನು ಯಾವತ್ತೂ ಈ ತರ ರಥಯಾತ್ರೆ ತರ ನಾನು ಯಾವತ್ತೂ ಹೋಗಿಲ್ಲ, ಯಾವತ್ತೂ ನಾನು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ನೋಡ್ಬೇಕು ಹೇಗಿರುತ್ತೆ ಅಂತ. ಐ ಆಮ್ ವೇಟಿಂಗ್. ಸೊ ಇಲ್ಲಿಂದ ಒಂದು 20 ಮಿನಿಟ್ಸ್ ಅಷ್ಟೇನೆ. ಅದು ಎಲ್ಲಿ ಇವಾಗ ಪ್ಲೇಸ್ ನಡೀತಾ ಇದೆಯಲ್ಲ ರಥಯಾತ್ರೆ, ಅದೊಂದು 20 ಮಿನಿಟ್ಸ್ ಇವಾಗ ನಮ್ಮ ಮನೆಯಿಂದ ನಡ್ಕೊಂಡು ಹೋಗ್ಬೋದು ಬೇಗನೆ. ಆಕ್ಚುಲಿ 6 ಮೆಂಬರ್ಸ್ ಹೋಗ್ಬೇಕಿತ್ತು ಜೊತೆಗೆ. ಸೊ ಅವ್ರು ಸ್ವಲ್ಪ ಲೇಟ್ ಆಗುತ್ತೆ ಅಂದ್ರು. ಸೊ ನಾನು ನನ್ನ ಹಸ್ಬೆಂಡ್ ಹೋಗ್ಬಿಡೋಣ ಅಂತ, ಬಿಕಾಸ್ ಅದು ಮೂವಿಂಗ್ ಇರುತ್ತೆ, ಮತ್ತೆ ಎಲ್ಲಾದ್ರೂ ನಮಗ್ ಮಿಸ್ ಆಗ್ಬಿಟ್ರೆ ಅಂತ ಭಯ. ಸೊ ಅದಕ್ಕೆ ಹೋಗ್ಬಿಡೋಣ ಅಂತ ಹೇಳಿ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಹೋಗ್ತಾ ಇದೀವಿ. ಬಾಯ್. ಸಿ ಯು. ಕರೆಕ್ಟ್ ಆಗಿ ನಾವು ಒಂದು ಪ್ಲೇಸ್ ನ ರೀಚ್ ಆಗೋಷ್ಟರಲ್ಲಿ ರಥನ ಎಳೆಯೋದಕ್ಕೆ ಶುರು ಮಾಡ್ಬಿಟ್ಟಿದ್ರು ಆಲ್ರೆಡಿ. ಸಿಕ್ಕಾಪಟ್ಟೆ ಖುಷಿ ಆಯ್ತು. ನಮ್ಮ ಸುತ್ತಮುತ್ತನೇ ಇಷ್ಟೊಂದ್ ಜನ ಇಂಡಿಯನ್ಸ್ ಇದಾರೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ಅವತ್ತೇ ಗೊತ್ತಾಯ್ತು. ಅಂಡ್ ಸುಮಾರು ಜನ ಫ್ರೆಂಡ್ಸ್ ಕೂಡ ಆದ್ರು. ಇಲ್ಲೆಲ್ಲ ಹೇಗೆ ಅಂದ್ರೆ ಗವರ್ಮೆಂಟ್ಗೆ ನಾವು ಒಂದು ಲೆಟರ್ ಬರೀಬೇಕಾಗುತ್ತೆ, ನಾವ್ ಈ ಫಂಕ್ಷನ್ ಮಾಡ್ತಾ ಇದೀವಿ, ಈ ತರ ರಥಯಾತ್ರೆ ಮಾಡ್ತಾ ಇದೀವಿ ಅಂತ. ಸೊ ಗವರ್ಮೆಂಟ್ ಇಷ್ಟೇ ಟೈಮಿಂಗ್ಸ್ ಅಂತ ಕೊಡುತ್ತೆ. ಫಾರ್ ಎಕ್ಸಾಂಪಲ್ 11:30 ಇಂದ 1:30, 2:30 ಅಂತ ಪರ್ಟಿಕ್ಯುಲರ್ ಟೈಮ್ ಪೀರಿಯಡ್ ಕೊಡ್ತಾರೆ. ಸೊ ಆ ಟೈಮ್ ಪೀರಿಯಡ್ ಅಲ್ಲಿ ಅವರು ರಥಯಾತ್ರೆ ಒಂದು ಫಂಕ್ಷನ್ ನ ಮುಗಿಸ್ಬೇಕಾಗತ್ತೆ. ವಿತ್ ಆ ಸರೌಂಡಿಂಗ್ ಫುಲ್ ಕ್ಲೀನ್ ಆಗಿ ನಾವು ಆ ಜಾಗನ ಖಾಲಿ ಮಾಡ್ಬೇಕಾಗತ್ತೆ. ನಾವೀಗೆಲ್ಲ ಹೇಗೆ ರಥಯಾತ್ರೆ ಮುಗಿದ ತಕ್ಷಣ ಎಲ್ಲ ಅಲ್ಲಿಂದಲ್ಲೇ ಬಿಸಾಕ್ಬಿಟ್ಟು ಹೇಗಿರುತ್ತೆ ಹಾಗೆ ಹೊರಟ್ಬಿಡ್ತೀವಲ್ಲ, ಇಲ್ಲಿ ಹಾಗಲ್ವೇ ಅಲ್ಲ. ನಾವು ಬರೋಕ್ಕೂ ಮುಂಚೆ ಆ ಜಾಗ ಹೇಗಿತ್ತು ಅದೇ ರೀತಿ ನಾವು ಹೊರಟಾಗೂ ಕೂಡ ಆ ಜಾಗ ಹಾಗೆ ಇರ್ಬೇಕು ಅಂತ ನಾವು ಮೇಕ್ ಶೋರ್ ಮಾಡ್ಬೇಕಾಗತ್ತೆ. ಹಾಗೆ ಕೊಡ್ಬೇಕಾಗತ್ತೆ ಗವರ್ಮೆಂಟ್ ಅವ್ರಿಗೆ. ನಾನ್ ನೋಡ್ದಾಗೆ ಒಂದು 4-5 ಜನ ಪೊಲೀಸು ಸುತ್ತಮುತ್ತ ನಿಂತ್ಕೊಂಡೇ ಇದ್ರು. ಸೊ ಅವ್ರು ಅಬ್ಸರ್ವ್ ಮಾಡ್ತಾ ಇದ್ರು ನಾವೆಲ್ಲ ಏನೇನ್ ಮಾಡ್ತಾ ಇದೀವಿ, ಹೇಗೆ ಮಾಡ್ತಾ ಇದೀವಿ ಅಂತ. ಅಂಡ್ ಆ ಪ್ಲೇಸ್, ಆ ಸರೌಂಡಿಂಗ್ ಏನೇನು ಆಕ್ಯುಪೈ ಮಾಡ್ಕೊಂಡಿದ್ರಲ್ಲ ದೇವಸ್ಥಾನದವರು, ಅದು ಇಷ್ಟುನು ಸಹ ಅಲ್ಲಿ ಜಾಗ ಮೊದ್ಲು ಹೇಗಿತ್ತು ಅದನ್ನ ಮಾಡ್ಕೊಟ್ಬಿಟ್ಟೆ ಹೊರಟ್ರು. ಅಲ್ಲಿ ಬ್ಲೂ ಕಲರ್ ಸಾರಿ ಹಾಕೊಂಡಿದಾರಲ್ಲ, ಯೆಲ್ಲೋ ಕಲರ್ ಬ್ಲೌಸ್ ಅಂಡ್ ಬ್ಲೂ ಕಲರ್ ಹೂವ ಇಟ್ಕೊಂಡಿದಾರಲ್ಲ, ಆ ಆಂಟಿ ಅಂತೂ ಎಷ್ಟು ಚೆನ್ನಾಗಿ ದೇವ್ರನ್ನ ಅಡ್ಮೈರ್ ಮಾಡ್ತಾ ಇದ್ರು, ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ರು ಅಂತಂದ್ರೆ ಇಟ್ ವಾಸ್ ಜಸ್ಟ್ ಕ್ರೇಜಿ. ಸಕ್ಕದಾಗಿ ಇನ್ವಾಲ್ವ್ ಆಗ್ಬಿಟ್ಟಿದ್ರು. ಯಾರಾದ್ರೂ ಡ್ಯಾನ್ಸ್ ಮಾಡಿದ್ರೆ ಸುಮ್ನೆ ನಿಂತ್ಕೊಂಡ್ರೆ ಕರ್ದು ಡ್ಯಾನ್ಸ್ ಮಾಡಿಸ್ತಾ ಇದ್ರು. ನಾನು ಕೂಡ ಅವರೇ ಡ್ಯಾನ್ಸ್ ಮಾಡಕ್ಕೆ ಕರೆದಿದ್ದು. ಸೊ ಇದೊಂದು ಸಣ್ಣ ಗ್ಲಿಮ್ಸ್ ನಾನು ಡ್ಯಾನ್ಸ್ ಮಾಡಿದೆ ಅಂತ. ನಾನು ಹಣ್ಣು ಮತ್ತೆ ಹೂ ಇಸ್ಕೊಂಬಂದೆ. ಫೀಲಿಂಗ್ ಸೋ ಬ್ಲೆಸ್ಡ್, ಫೀಲಿಂಗ್ ಸೋ ಗುಡ್. ಒಂಥರ ಹೆಮ್ಮೆ ಫೀಲ್ ಆಗ್ತದೆ ಇಲ್ಲಿ UK ಬಂದು ನಮ್ಮ ದೇವ್ರದ್ದು ಜಾತ್ರೆ, ರಥಯಾತ್ರೆ ಅಂದರೆ ಸೀರಿಯಸ್ಲಿ ಫೀಲಿಂಗ್ ಸೋ ಗುಡ್. ತುಂಬ ಖುಷಿ ಆಗ್ತದೆ. ಆ್ಯಂಡ್ ಇಲ್ಲಿಂದನೇ ನೀವು ಆಶೀರ್ವಾದ ತೊಗೊಂಬಿಡಿ ನಮ್ಮ ಜಗನ್ನಾಥ ಸ್ವಾಮಿ ಅವ್ರದ್ದು. US ಅಲ್ಲಿ ನಡೆದಿತ್ತು, ನಾನು ವಿಡಿಯೋ ನೋಡಿದ್ದೆ. ಬಟ್ UK ಯಾವಾಗ ನಡೆಯುತ್ತೆ ಅಂತ ಕಾಯ್ತಿದ್ದೆ. ಬಟ್ ಫಾರ್ಚುನೇಟ್ಲಿ ಬೇಗ ನಡೀತು. ಆ್ಯಂಡ್ ಎಸ್, ಇವ್ರು ಇವಾಗ ಡ್ಯಾನ್ಸ್ ಮಾಡ್ತಾರಂತೆ. ನೋಡೋಣ ಹೆಂಗೆ ಡ್ಯಾನ್ಸ್ ಮಾಡ್ತಾರೆ ಏನು ಅಂತ. ವೆಲ್ಸಿ, ಬನ್ನಿ ನಿಮಗೂ ತೋರಿಸ್ತೀನಿ. ಅವರು ಡ್ಯಾನ್ಸ್ ಮಾಡಿದ ಸಾಂಗು ತುಂಬಾನೇ ಚೆನ್ನಾಗಿತ್ತು. ಬಟ್ ಅದನ್ನ ನಾನು ಹಾಕಿದ್ರೆ ನನಗೆ ಕಾಪಿ ರೈಟ್ಸ್ ಬರುತ್ತೆ ಅಂತ ನಾನು ವಿತೌಟ್ ಮ್ಯೂಸಿಕ್ ಹಾಕಿದ್ದೀನಿ ಈ ಒಂದು ಡ್ಯಾನ್ಸ್. ತುಂಬಾ ಚೆನ್ನಾಗಿ ಮಾಡಿದ್ರು ಡ್ಯಾನ್ಸ್ ಕೂಡ. ಅಂಡ್ ಬೈ ದ ವೇ ಅವರು ಇಂಡಿಯಾದವರು, ಅವರು ಸ್ಟೂಡೆಂಟ್ ಆಗಿ ಅಲ್ಲಿಗೆ ಬಂದಿದ್ರು. ಸ್ಟೂಡೆಂಟ್ ಆಗಿ ಅವರಲ್ಲಿ ಡ್ಯಾನ್ಸ್ ಮಾಡಿದ್ರು. ವಿತ್ ಡ್ಯಾನ್ಸ್ ಮೂಲಕ ಈ ಒಂದು ರಥಯಾತ್ರೆ ಕಂಪ್ಲೀಟ್ ಆಯ್ತು ಅಂತ ಹೇಳ್ಬೋದು. ನಾನು ಕೂಡ ಒಂದು ಕಾಲದಲ್ಲಿ ಭರತನಾಟ್ಯ ಡ್ಯಾನ್ಸರು. ಬಟ್ ಅನ್ಫಾರ್ಚುನೇಟ್ಲಿ ನನ್ನ ಸ್ಟಡೀಸ್ ಇಂದಾಗಿ ನಾನು ಅದನ್ನ ಪಾರ್ಲಲ್ಲಿ ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ. ಬಟ್ ಅವರಲ್ಲಿ ನನ್ನನ್ನ ನೋಡ್ಕೊಂಡೆ, ತುಂಬಾ ಖುಷಿ ಆಯ್ತು. ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ನಾವು ಪ್ರಸಾದ ಕಡೆ ಹೊರಟ್ವಿ. ಅದೇನು ನಮ್ ಕಡೆ ನಾವು ಅನ್ನದಾಸೋಹ ಅಂತೀವಲ್ಲ, ಆ ತರ ಪ್ರಸಾದ ಇತ್ತು. ಸೊ ಪ್ರಸಾದಕ್ಕೋಸ್ಕರ ನಾವು ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ. ಮಳೆ ಬರೋ ತರ ಇತ್ತು. ಆಕ್ಚುಲಿ ಎಲ್ಲಾ ಫಂಕ್ಷನ್ ಆದ್ಮೇಲೆ ಕರೆಕ್ಟ್ ಆಗಿ ಫಂಕ್ಷನ್ ಮುಗಿದು ಎಲ್ಲರೂ ಊಟ ಮಾಡಿ ಹೊರಡ್ತಿದ್ದಂಗೆನೆ ಮಳೆ ಶುರು ಆಯ್ತು. ನಾನ್ ನನ್ನ ಹಸ್ಬೆಂಡ್ ಹೇಳ್ತಿದ್ದೆ, ಜಗನ್ನಾಥ ಸ್ವಾಮಿಗೆ ಖುಷಿ ಆಯ್ತು ಅನ್ಸುತ್ತೆ ನೋಡು, ಖುಷಿಯಿಂದ ಮಳೆ ಬರ್ಸ್ತಾ ಇದಾರೆ ಅಂತ. ಪೂಜೆ ಅಂತೂ ಸೂಪರ್ ಆಗಾಯ್ತು, ರಥಯಾತ್ರೆ ಸಖತ್ತಾಯ್ತು, ಊಟನು ಸೂಪರ್ ಆಗಿತ್ತು. ಟೋಟಲಿ ಬೆಸ್ಟ್ ಡೇ. ಗೈಸ್, ಊಟ ಇದು ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಇರೋನೆ ಸ್ವಲ್ಪ ಜನ ಬಂದಿದ್ರು. ಸೊ ಅವ್ರ ಜೊತೆಗೆ ನಾವು ಕುತ್ಕೊಂಡು ಊಟ ಮುಗಿಸ್ಕೊಳ್ತಾ ಇದ್ದಾಗನೆ ಅಲ್ಲಿ ಪಕ್ಕದಲ್ಲಿ ಸ್ವಲ್ಪ ಸ್ಟಾಲ್ಸ್ ಹಾಕಿದ್ರು. ಲೈಕ್ ಭಗವದ್ಗೀತೆ ಆಗಿರ್ಬೋದು, ಮಕ್ಕಳಿಗೆ ಪೇಂಟಿಂಗ್ ಬುಕ್ಸ್ ಆಗಿರ್ಬೋದು, ಕ್ರಯಾನ್ಸ್ ಬುಕ್ಸ್ ಆಗಿರ್ಬೋದು, ತರ ಬುಕ್ಸ್ ಗಳು ಇಟ್ಟಿದ್ರು. ಆ ಬುಕ್ಸ್ ಗಳೆಲ್ಲ ನೋಡಿದ್ವಿ. ಮತ್ತೆ ತುಳಸಿ ಮಾಲ ಎಲ್ಲ ಇಟ್ಟಿದ್ರು. ಅದನ್ನೆಲ್ಲ ನೋಡ್ಕೊಂಡ್ವಿ. ಏನು ತಗೊಳ್ಳಿಲ್ಲ, ತಗೋಬೇಕು ಅನ್ಕೊಂಡ್ವಿ ಬಟ್ ತಗೊಳ್ಳಿಲ್ಲ. ಸೊ ಸ್ಟಾಲ್ಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೊರಟ್ವಿ. ಇವಾಗ ಏನು ಅಂದ್ರೆ ನಮ್ಗಿಲ್ಲಿ ಇಂಡಿಯಾದವ್ರು ಸಿಕ್ಕಿದ್ದಾರೆ. ತುಂಬಾನೇ ಖುಷಿ ಆಯ್ತು ಅವ್ರು ಸಿಕ್ಕಿದ್ದು. ನನಗೆ ತುಂಬಾ ಖುಷಿ ಆಯ್ತು ಅವ್ರ ಜೊತೆ ಮಾತಾಡಿ. ಅವ್ರಿಗೆ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ತಡೀರಿ. ಹಾಯ್, ಇವರೆಲ್ಲರೂ ಇಂಡಿಯಾದವರು. ವಾಟ್ಸ್ ಯುವರ್ ನೇಮ್? ನೀನು ಮತ್ತೆ ರಿಯಾಂಶ. ಅಲ್ಲಿ ನೋಡಿ ಪುಟಾಣಿ ಕೃಷ್ಣ.
ಪುಟಾಣಿ ಹೇಗಿದೆ ನಮ್ ಕೃಷ್ಣ? ಹಾಯ್. ಮಳೆ ಮಳೆ ಕೃಷ್ಣಂಗೆ. ಸೊ ಗೈಸ್, ಸಾರಿ ಇವ್ರು ನಮ್ಮ ಇಂಡಿಯಾದವರು. ಹೆಮ್ಮೆ ಆಗ್ತಿದೆ, ಖುಷಿ ಆಗ್ತಿದೆ. ಬಾಯ್ ಬಾಯ್. ಬೇಕಾ? ನಾನು ಹೇಳಿದ್ನಲ್ಲ ನಮ್ಮ ಜೊತೆಲಿ ಇರೋರು ಸ್ವಲ್ಪ ಏನೋ ತಗೋಬೇಕಿತ್ತು ಅಂತ. ಸೊ ಹಾಗಾಗಿ ನಾವು ಡರ್ಬಿಯಾನ್ಗೆ ಹೋದ್ವಿ. ಅಲ್ಲಿ ಸ್ವಲ್ಪ ಆಫರ್ ಕೂಡ ಇತ್ತು, ಅರೌಂಡ್ 40 to 50% ಏನೋ ಆಫ್ ಇತ್ತು ಕೆಲವು ಬ್ರ್ಯಾಂಡ್ಸ್ ಅಲ್ಲಿ. ಸೊ ಹಾಗಾಗಿ ನೋಡಕ್ಕೆ ಅಂತ ಹೊರಟ್ವಿ. ಬಟ್ ನನಗೇನು ಇಷ್ಟ ಆಗ್ಲಿಲ್ಲ, ನಾನು ತಗೊಳ್ಳಿಲ್ಲ. ರಥಯಾತ್ರೆ ಎಲ್ಲ ಮುಗಿಸ್ಕೊಂಡು, ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಮನೆ ಕಡೆ ಹೊರಟ್ವಿ. ಸಿಕ್ಕಾಪಟ್ಟೆ ಸಾಕಾಗ್ಬಿಟ್ಟಿತ್ತು. ಬಿಕಾಸ್ ನಾವು ಮನೆ ಹೊರಟಾಗ ಅರೌಂಡ್ 11 o'clock ಆಗಿತ್ತು. ಬಟ್ ಮನೆಗೆ ಬರೋಷ್ಟೊತ್ತಿಗೆ 4:30, 5 o'clock ಏನೋ ಆಗಿತ್ತು. ಇಷ್ಟು ಅವರ್ಸು ಕೂಡ ನಾವು ಎಲ್ಲೂ ಕೂತಿಲ್ಲ. ಜಸ್ಟ್ ಊಟ ಮಾಡಕ್ಕೇನೋ ಒಂದು 15 minutes ಕೂತಿರ್ಬೋದು ಅಷ್ಟೇ, ಬಿಟ್ರೆ ಎಲ್ಲೂ ಕೂತಿಲ್ಲ. ಅಲ್ಲಿ ಅಟ್ಲೀಸ್ಟ್ ಶೂ ನೋಡೋನಬ್ದಲ್ಲಾದ್ರೂ ಕೂತ್ಕೊಳ್ಳೋಣ ಅನ್ಕೊಂಡೆ, ಅಲ್ಲೂ ಜಾಸ್ತಿ ಕೂತ್ಕೊಳಕ್ ಆಗ್ಲಿಲ್ಲ. ಸೊ ಸಿಕ್ಕಾಪಟ್ಟೆ ಸಾಕಾಗ್ಬಿಟ್ಟಿತ್ತು. ಹೇ ಎವ್ರಿವನ್, ಇವಾಗಷ್ಟೇ ಬಂದ್ವಿ ರಥಯಾತ್ರೆಯಿಂದ. ನಾವೇನು ತಗೊಳ್ಳಿಲ್ಲ, ಶಾಪಿಂಗ್ ಮಾಡ್ಲಿಲ್ಲ. ನಮ್ ಜೊತೆ ಇದ್ರಲ್ಲ ಅವ್ರು ಸ್ವಲ್ಪ ಬಟ್ಟೆ ತಗೋಬೇಕಿತ್ತು, ಹಾಗಾಗಿ ಅವ್ರ ಜೊತೆ ಹೋದ್ವಿ ಅಷ್ಟೇ. ನನಗೇನು ಇಷ್ಟ ಆಗ್ಲಿಲ್ಲ, ನಾನೇನು ತಗೊಳ್ಳೂ ಇಲ್ಲ. ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ನಿಮ್ಗೆ ಈ ಒಂದು ವ್ಲಾಗ್ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಅಂಡ್ ಇಷ್ಟ ಆದ್ರೂ ಸ್ವಲ್ಪ ಇನ್ಫಾರ್ಮೇಶನ್ ಸಿಕ್ತು ನನ್ನ ವಿಡಿಯೋ ಇಂದ ಅನ್ಕೋತೀನಿ. ಈ ವಿಡಿಯೋ ಸ್ವಲ್ಪ ತುಂಬಾನೇ ಸ್ಪೆಷಲ್. ಯಾಕೆ ಅಂತಂದ್ರೆ ಒನ್ ಆಫ್ ಮೈ ಫೇವ್ರೆಟ್ ದೇವ್ರು. ಈ ದೇಶದಲ್ಲಿ ನಮ್ಮ ಒಂದು ದೇಶದ ದೇವ್ರದ್ದು ರಥಯಾತ್ರೆನ ಇಷ್ಟು ವಿಜೃಂಭಣೆಯಿಂದ ಮಾಡ್ತಾರೆ ಅಂದ್ರೆ ಸೀರಿಯಸ್ಲಿ ಇದು ಒಂದು ತುಂಬಾ ವಿಶೇಷವಾದ ಒಂದು ವಿಷಯನೇ. ನನಗೆ ತುಂಬಾನೇ ಖುಷಿ ಆಯ್ತು, ಬ್ಲೆಸ್ಡ್ ಅಂತ ಅನ್ನಿಸ್ತು, ತುಂಬಾ ಸಮಾಧಾನ ಆಯ್ತು. ಅಂಡ್ ಟೋಟಲ್ ಹೇಳ್ಬೇಕಂದ್ರೆ ಪರ್ಫೆಕ್ಟ್ ಡೇ. ವೀಕೆಂಡ್ ಅಂತೂ ಸಖತ್ತಾಗಿ ಮುಗೀತು ಅಂತಾನೆ ಹೇಳ್ಬೋದು. ಇದಾಗಿತ್ತು ನನ್ನ ವ್ಲಾಗ್. ಐ ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಅಂಡ್ ಸ್ವಲ್ಪ ಜನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ವಿಡಿಯೋ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತೇ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ದಟ್ ಗಿವ್ಸ್ ಮೀ ಸ್ಟ್ರೆಂತ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಒಂದು ಹೊಸ ವಿಡಿಯೋ ಏನೇ ಹಾಕಿದ್ರು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಸೊ ದಟ್ ಯು ಡೋಂಟ್ ಮಿಸ್ ಎನಿ ಮೈ ನ್ಯೂ ವಿಡಿಯೋಸ್. ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಅನ್ಲೆಸ್ ಖುಷಿಯಾಗಿರಿ, ನಿಮ್ ಜೊತೆ ಇರೋರ್ನ ಖುಷಿಯಾಗಿ ಇಟ್ಕೊಳ್ಳಿ. ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.